ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ಜುಲೈ 2026. ಮುರಳಿ महावाक्यಗಳು. मीठे बच्चे, बाप जैसा निरहंकारी और निष्काम सेवाधारी कोई नहीं. सारे विश्व की बादशाही बच्चों को देकर खुद वानप्रस्थ में बैठ जाते हैं. ಮಧುರ ಮಕ್ಕಳೇ, ತಂದೆಯಂತಹ ನಿರಹಂಕಾರಿ ನಿಷ್ಕಾಮ ಸೇವಾದಾರಿ ಮತ್ತಾರೂ ಇಲ್ಲ. ಇಡೀ ವಿಶ್ವದ ಬಾದಶಾಹಿ ಮಕ್ಕಳಿಗೆ ಕೊಟ್ಟು ಸ್ವಯಂ ವಾನಪ್ರಸ್ಥದಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಬಹಳ ಸುಂದರ ಮಹಾವಾಕ್ಯ. ಪರಮಾತ್ಮ ನಿರಾಕಾರ ತಂದೆಯ ಒಂದು ನಿರಹಂಕಾರಿ ಸ್ವರೂಪ ಏನಿದೆ, ಹಾಗೆ ಈ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ನಿರಾಕಾರ ಆತ್ಮ ಭಲೇ ನಿರಹಂಕಾರಿ ಇದೆ, ಆದ್ರೆ ಸದಾ ನಿರಹಂಕಾರಿ ಸದಾ ನಿಷ್ಕಾಮ ಸೇವಾದಾರಿ ಏನಿದ್ದಾರೆ, ಅದು ಪರಮಾತ್ಮ ಬಿಟ್ರೆ ಬೇರೆ ಯಾರೂ ಆಗಕ್ ಸಾಧ್ಯ ಇಲ್ಲ. ಭಲೆ ನಾವೆಲ್ಲ ಆತ್ಮರು, ಆತ್ಮ ಮೂಲ ರೂಪದಲ್ಲಿ ನಿಷ್ಕಾಮ ಇದೆ, ಆದ್ರೆ ಆತ್ಮನ ಮನಸ್ಸಿನಲ್ಲಿ ಕಲಿಯುಗದ ಸ್ಟೋರಿ ನೂಂದಾಗಿದೆ. ಹೀಗಾಗಿ ಆತ್ಮ ನಿಷ್ಕಾಮ ಇಲ್ಲ, ಅರ್ಥಾತ್ ಮನಸ್ಸು ನಿಷ್ಕಾಮ ಇಲ್ಲ. ಯಾಕಂದ್ರೆ ಮಾಡಿದ ಕರ್ಮದ ಫಲ ಸಿಗ್ತದೆ, ಆದ್ರೆ ಬಾಬಾ ಯಾವ ಕರ್ಮದ ಫಲವನ್ನು ರಿಟರ್ನ್ ಪಡ್ಕೊಳ್ಳೋದಿಲ್ಲ. ಸಾರೆ ಇಡೀ ವಿಶ್ವದ ಬಾದಶಾಹಿ ಕೊಡ್ತಾರೆ, ಸತ್ಯ ನಾಲೆಜ್ ಅನ್ನ ಕೊಡ್ತಾರೆ, ಕೊಟ್ಟು ತಾವು ಸ್ವಯಂ ವಾನಪ್ರಸ್ಥದಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಹೀಗಾಗಿ ಬಾಬಾನಷ್ಟು ನಿರಹಂಕಾರಿ, ಬಾಬಾನಷ್ಟು ನಿಷ್ಕಾಮ ಸೇವಾಧಾರಿ ಮತ್ತಾರೂ ಇಲ್ಲ. ಪ್ರಶ್ನೆ, बाबा का कौन सा पैगाम तुम्हें सारे विश्व को बताना है? ಬಾಬಾರವರ ಯಾವ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ತಾವು ತಿಳಿಸಬೇಕಾಗಿದೆ? उत्तर, सभी को बताओ कि तुम दुख हरता सुख करता के बच्चे हो. तुम्हें कभी भी किसी को दुख नहीं देना. ಈ ಸಂದೇಶವನ್ನ ತಾವೆಲ್ಲರಿಗೂ ಕೊಡಬೇಕಾಗಿದೆ. ನೀವು ದುಃಖ ಹರ್ತ ಸುಖ ಕರ್ತ ಭಗವಂತನ ಮಕ್ಕಳಿದ್ದೀರಿ ಅಂದ್ಮೇಲೆ ತಾವು ಎಂದಿಗೂ ಯಾರಿಗೂ ದುಃಖವನ್ನ ಕೊಡ್ಕೂಡ್ದು. तुम सुखदाता बाबा को याद करो, उन्हें फॉलो करो तो आधा कल्प के लिए सुखधाम में चले जाएंगे. अंडरलाइन, ಸುಖದಾತ ತಂದೆಯನ್ನ ನೆನಪು ಮಾಡ್ರಿ, ಫಾಲೋ ಮಾಡ್ರಿ, ಅರ್ಧ ಕಲ್ಪಕ್ಕಾಗಿ ಸುಖಧಾಮಕ್ಕೆ ಹೊರಟು ಹೋಗ್ತೀರಿ. ಸುಖಧಾಮಕ್ಕೆ ಹೋಗ್ಬೇಕಾದವ್ರು ಯಾರು? ಮನಸ್ಸು. ಸುಖಧಾಮ ಯಾವುದು? ಆತ್ಮನ ಮೂಲ ಸ್ಥಿತಿ, ನಿಜ ಸ್ಥಿತಿ. ಸುಖದಾತ ಬಾಬಾ ನೆನಪು ಮಾಡೋದ್ರಿಂದ ಮತ್ತು ಫಾಲೋ ಮಾಡೋದ್ರಿಂದ ಅರ್ಧ ಕಲ್ಪದ ಸುಖಧಾಮದ ಆಸ್ತಿ ಸಿಗ್ತದೆ. ಸುಖದಾತ ಬಾಬಾ ನೆನಪು ಮಾಡೋದು, ಫಾಲೋ ಮಾಡೋದು ಅಂತಂದ್ರೆ, ಸುಖದಾತ ಬಾಬಾ ಯಾವಾಗ್ಲೂ ಮಕ್ಕಳ ಸತ್ಯ ಸುಖ ಸ್ವರೂಪವನ್ನೇ ನೋಡ್ತಾರ, ಹಾಗೂ ಸದಾ ಮಕ್ಕಳ ನಿರಾಕಾರಿ ಸತ್ಯವನ್ನೇ ನೋಡ್ತಾರೆ ಹೊರತಾಗಿ ರೋಲ್ ನಲ್ಲಿ ಮಕ್ಕಳಿಗೆ ದುಃಖ ಇದೆ, ಚಿಂತೆ ಇದೆ, ರೋಗ ಇದೆ, ಹೆಂಗ್ ಮಾಡ್ಲಿ, ಅದನ್ನ ಹೆಂಗ್ ಸರಿಪಡಿಸ್ಲಿ ಅಂತ ಎಂದಿಗೂ ಬಾಬಾ ಅನ್ಕೊಳ್ಳೋದಿಲ್ಲ. ಬಾಬಾ ಗೊತ್ತಿದೆ, ರೋಲ್ ಅಥವಾ ಈ ಒಂದು ಪಾತ್ರ ನಾಟಕದ ಎಲ್ಲ ಆಟ ಇದು ಪ್ರಿಸ್ಕ್ರಿಪ್ಟೆಡ್ ಇದೆ, ಇದೊಂದು ಫಿಲ್ಮ್ ಇದೆ ಅನ್ನೋದು ಬಾಬಾ ಈ ವಿಷಯದಲ್ಲಿ ಪೂರ್ಣ ಜಾಗೃತಿ ಇದ್ದಾರೆ. ಹೀಗಾಗಿ ಸುಖದಾತ ಬಾಬಾ ಸದಾ ಸುಖ ಕೊಡ್ತಾರೆ. ಆ ಸುಖ ಕೊಡುವ ತಂದೆಯನ್ನು ನೆನಪು ಮಾಡೋದ್ರಿಂದ, ಅವರನ್ನ ಫಾಲೋ ಮಾಡೋದ್ರಿಂದ ಅರ್ಧ ಕಲ್ಪದಲ್ಲಿ ನೀವು ಸುಖಧಾಮದಲ್ಲಿ ಇರ್ತೀರಿ. ಈ ಪೈಗಾಮ್ ಸಬ್ಕೋ ದೇನಾ. ಪರಮಾತ್ಮ ನೆನಪು ಮಾಡೋದ್ರಿಂದ ಏನ್ ಸುಖ ಸಿಗ್ತದಲ್ಲ, ಯಾವ ದುಃಖದಿಂದ ನಾವು ಸದಾ ಕಾಲಕ್ಕಾಗಿ ಮುಕ್ತ ಆಗ್ತೀವಿ ಅನ್ನೋದನ್ನ ಎಲ್ಲರಿಗೂ ತಿಳಿಸ್ರಿ. जो इस पैगाम को जीवन में धारण करेंगे वह 21 जन्मों के लिए माया की बेहोशी से छूट जाएंगे. ಯಾರು ಪರಮಾತ್ಮನ ಈ ಸತ್ಯ ಸಂದೇಶವನ್ನ ಜೀವನದಲ್ಲಿ ಧಾರಣೆ ಮಾಡ್ತಾರೆ, ಅವರು ಮುಂದೆ 21 ಜನ್ಮಗಳವರೆಗೆ ಮಾಯೆಯಿಂದ ಮೂರ್ಛಿತಾಗುವ ಮಾಯೆ ಪೆಟ್ಟು ತಿನ್ನೋದ್ರಿಂದ ನೀವು ಉಳಿತೀರಿ, ಮುಕ್ತ ಆಗ್ತೀರಿ ಅಂತಾರ ಬಾಬಾ. ಮಾಯಾ ಪೆಟ್ಟು ತಿನ್ನೋದು ಅಂತಂದ್ರೇನೆ ಸತ್ಯದಿಂದ ದೂರಾಗಿ ದೇಹವನ್ನ ನಾನು ಅಂತ ಅನುಭವಿಸೋದು. ದೇಹ ಭಾನದಲ್ಲಿ ಮುಳುಗಿ ದೇಹ ಅರ್ಥಾತ್ ರೋಲ್ನ ದುಃಖವನ್ನ ನನ್ನ ದುಃಖವನ್ನಾಗಿ ಅನುಭವ ಮಾಡೋದು. ರೋಲ್ ನಲ್ಲಿ ಏನ್ ಬಂಧನ ಇದೆ ಅದು ನನ್ನ ಬಂಧನ ಅಂತ ಅನುಭವ ಮಾಡೋದು.
ಈ ಒಂದು ಬಂಧನದಿಂದ, ಮಾಯೆಯ ಮೂರ್ಛಿತನದಿಂದ ನೀವು ಮುಕ್ತರಾಗ್ತೀರಿ ಒಂದು ವೇಳೆ ಬಾಬಾ ತಿಳಿಸಿದ ಈ ಸಂದೇಶವನ್ನ ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೆ ಆದ್ರೆ. धारणे मुख्य सार पहला, बाप समान ओबीडियंट बनना है, कभी भी किसी बात में अपना अहंकार नहीं दिखाना, निराकारी और निरहंकारी होकर रहना है. अंडरलाइन. बाबा ಹೇಳ್ತಾರೆ, ಬಾಬನ್ ಸಮಾನ ಆಜ್ಞಾಕಾರಿಯಾಗಿ ನಡೀರಿ. ಆಜ್ಞೆ ಬಹಳ ದೊಡ್ಡದಿದೆ. ನಾವು ಮಾಡುವ ಸೇವಾ, ನಾವು ಅರ್ಥಾತ್ ರೋಲ್ ಮಾಡುವ ಸೇವಾ ಇರ್ಬೋದು, ರೋಲ್ ಕೊಡುವಂತ ಯಾವುದೇ ಕಾಣಿಕೆ ಇರ್ಬೋದು, ಅದು ಮುಖ್ಯ ಇಲ್ಲ. ಮುಖ್ಯ ಇದೆ ನಾನು ಶ್ರೀಮತವನ್ನ ಎಷ್ಟು ಪಾಲಿಸ್ತೀನಿ, ಆಜ್ಞಾಕಾರಿಯಾಗಿ ನಡಿತೀನಿ ಅನ್ನೋದೇ ಬಹಳ ಮುಖ್ಯ ಇದೆ. ಕಭಿ ಬಿ ಕಿಸಿ ಬಾತ್ ಮೇ ಅಪನ ಅಹಂಕಾರ ನಹಿ ದಿಖಾನಾ ಹೇ, ಎಂದಿಗೂ ಕೂಡ ಯಾವ ಮಾತಿನಲ್ಲೂ ಅಹಂಕಾರ ತೋರಿಸ್ಬೇಡ್ರಿ. ಯಾಕೆ ಅಹಂಕಾರ ತೋರಿಸ್ಬೇಡ್ರಿ ಅಂತ ಬಾಬಾ ಹೇಳ್ತಾರಂದ್ರೆ, ಅಹಂಕಾರ ಯಾವಾಗತ್ತಂದ್ರೆ ಯಾವಾಗ ನಾ ಆತ್ಮ ಅನ್ನೋದನ್ನ ಮರೆತು ಈ ದೇಹಕ್ಕೆ, ದೇಹದ ಐಡೆಂಟಿಟಿ, ದೇಹದ ಪದವಿ, ಪೊಸಿಷನ್, ಈ ರೋಲ್ಗೆ ಸಿಕ್ಕಿರುವಂತಹ ಅನುಕೂಲತೆಗಳು ಇದು ನಂದು ಅನ್ನೋದು ಬರ್ತದೋ ಅವಾಗೆ ಅಹಂಕಾರ. ಇದಕ್ಕೆ ಬಾಬಾ ಮೇರಾ ಸಮझना और शरीर को मैं समझना, ಸುಂದರ ಇರುವ ದೇಹಕ್ಕೆ ನಾ ಅನ್ಕೊಳ್ಳೋದು, ಆರೋಗ್ಯಶಾಲಿ ಶರೀರಕ್ಕೆ ನಾ ಅನ್ಕೊಳ್ಳೋದೇ ಅಹಂಕಾರ. ಈ ಅಹಂಕಾರ ತೋರಿಸ್ಬೇಡ್ರಿ. ನಿರಹಂಕಾರಿ, ನಿರಾಕಾರಿ ಆಗ್ರಿ ಅರ್ಥಾರ್ಥ ಆತ್ಮ ನಿರಾಕಾರಿನೇ ಇದೆ, ಆತ್ಮ ನಿರಹಂಕಾರಿನೇ ಇದೆ. ಆಗ್ರಿ ಎನ್ನುವಂತ ಮಾತು ಬಾಬಾ ಯಾರಿಗೆ ಹೇಳ್ತಿದ್ದಾರೆ? ಯಾರು ನಿರಾಕಾರಿ ಸ್ಥಿತಿಯಿಂದ ಅಗಲಿ ಸಾಕಾರ ಪ್ರಪಂಚದಲ್ಲಿ ಮುಳುಗಿದೆಯಲ್ಲ ಈ ಮನಸ್ಸಿಗೆ ಬಾಬಾ ಹೇಳ್ತಾರ, ನೀ ನಿರಾಕಾರಿ ನಿರಹಂಕಾರಿ ಸ್ಥಿತಿಗೆ ಬಂದ್ಬಿಡು ಅಂತ. सेकेंड पॉइंट, बाप टीचर और सदगुरु के कॉन्ट्रास्ट को समझ निश्चय बुद्धि बन श्रीमत पर चलना है. ಬಾಬಾ ಟೀಚರ್ ಸದ್ಗುರುವಿನ ಒಂದು ಸತ್ಯವನ್ನ ತಿಳ್ಕೊಂಡು ಅವರ ಹೋಲಿಕೆಯನ್ನ ಮಾಡಿ, ಅದು ಇಬ್ಬರ ತಂದೆಯ, ಟೀಚರ್ನ, ಸದ್ಗುರುವಿನ ರಿಯಲ್ ಪಾತ್ರ ಏನು, ಅದಕ್ಕಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನನ್ನೋದನ್ನ ಚೆನ್ನಾಗಿ ತಿಳ್ಕೊಡ್ರಿ. ನಿಶ್ಚಯ ಬುದ್ಧಿಯವರಾಗಿ ಬಾಬಾರವರ ಶ್ರೀಮತ್ ಅನುಸಾರ ನಡೀರಿ. ರುಹಾನಿ ಯಾತ್ರಾ ಪರ್ ರೆಹನಾ ಹೈ. ಯಾವ ಯಾತ್ರೆ ಎಂಡ್ ಆಗುವಂಥವು, ಯಾವ ಯಾತ್ರೆಯಿಂದ ಕೇವಲ ಖರ್ಚಾಗ್ತದ, ಕೇವಲ ಅಲ್ಪಕಾಲಿಕ ಪ್ರಾಪ್ತಿ ಸಿಗ್ತದೆ. ಆದ್ರೆ ಬಾಬಾ ಹೇಳ್ತಾರೆ, ಬಾಬಾ ಕಲಿಸುವಂತಹ ಯಾವ ಯಾತ್ರೆ ಇದೆ, ಈ ಯಾತ್ರೆಯಿಂದ ಮುಕ್ತಿ, ಜೀವನ್ ಮುಕ್ತಿ ಪ್ರಾಪ್ತಿ ಆಗ್ತದ. ಅಂದ್ಮೇಲೆ ಸದಾ ಈ ಯಾತ್ರೆಯಲ್ಲಿ ತತ್ಪರರಾಗಿರ್ಬೇಕು ಅಂತ ಹೇಳ್ತಾರೆ ಬಾಬಾ. वरदान, पुरुषार्थ शब्द को यथार्थ रीति से यूज कर सदा आगे बढ़ने वाले ಶ್ರೇಷ್ಠ ಪುರುಷಾರ್ಥಿ ಭವ. ಪುರುಷಾರ್ಥ ಶಬ್ದವನ್ನ ಯಥಾರ್ಥ ರೀತಿಯಿಂದ ಯೂಸ್ ಮಾಡುವಂತಹ, ಸದಾ ಮುಂದುವರಿಯುವಂತಹ ಶ್ರೇಷ್ಠ ಪುರುಷಾರ್ಥಿ ಆಗ್ರಿ. कई बार पुरुषार्थी शब्द भी हार खाने में व असफलता प्राप्त होने में अच्छी डाल बन जाता है. अंडरलाइन. ಬಹಳ ಸುಂದರ. ಅಂದ್ರೆ ಅನೇಕ ಬಾರಿ ಅನೇಕರು ಈ ಪುರುಷಾರ್ಥ ಶಬ್ದವನ್ನೇ ಸೋಲಿಕ್ಕೆ, ಮಾಯೆಗೆ ವಶಭೂತ ಆಗ್ಲಿಕ್ಕೆ, ಅಸಫಲತೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಒಂದು ಕಾರಣೀಭೂತ ಆಗ್ತದ. ಅಂದ್ರೆ ಇದನ್ನ ತಾವು ಸೋಲಿಕ್ಕೆ ಕೈಯೊಳಗ ಡಾಲ್ ಮಾಡ್ಕೊಳ್ತಾರ. ಅಂದ್ರೆ ತಪ್ಪು ಮಾಡೋದು, ತಪ್ಪಾಗಿರುವಂತದ್ದನ್ನ, ಶ್ರೀಮತದ ವಿರುದ್ಧ ಆಗಿರುವಂತದ್ದನ್ನ ಚಾಯ್ಸ್ ಮಾಡೋದು. ಎಲ್ಲಾ ಮುಗಿದ ಮೇಲೆ ನಾವಿನ್ನೂ ಈ ಪುರುಷಾರ್ಥಿ ಇದೀವಿ, ತಪ್ಪಾಗುವೆ, ನಾವೇನ್ ಅಂತಾದ ದೊಡ್ಡ ತಪ್ಪಂತೂ ಮಾಡಿಲ್ಲ ಅಂತ ನಾವಿನ್ನು ಪುರುಷಾರ್ಥಿ ಇದೀವಿ ಅನ್ನುವಂತ ಶಬ್ದವನ್ನ ಉಲ್ಟಾ ಬಳಸ್ತಾರೆ. जब कोई भी गलती होती है तो कह देते हो हम तो अभी पुरुषार्थी है, लेकिन यथार्थ पुरुषार्थी कभी हार नहीं खा सकते. अंडरलाइन. ಬಹಳ ಸುಂದರ ಮಾತು. ಖರೇನೆ ಯಥಾರ್ಥ ಪುರುಷಾರ್ಥವನ್ನ ಮಾಡಿದ್ದೇ ಆದ್ರ, ಪುರುಷಾರ್ಥ ನಿಂದು ಸರಿ ಇತ್ತು, ಪುರುಷಾರ್ಥ ನಿಂದು ಆತ್ಮ ಅಭಿಮಾನಿ ಸ್ಥಿತಿ ಕಡೆಗಿತ್ತು ಅಂತಂದ್ರೆ ಎಂದಿಗೂ ಸೋಲಲು ಸಾಧ್ಯವಿಲ್ಲ, ಅಥವಾ ಮಾಯೆಗೆ ಬಲಿ ಪಶು ಆಗಕ ಸಾಧ್ಯವಿಲ್ಲ. क्योंकि पुरुषार्थ शब्द का अर्थ यथार्थ अर्थ है स्वयं को पुरुष अर्थात आत्मा समझकर चलना. ಖರೆ ಖರೆ ಪುರುಷಾರ್ಥ ಅಂದ್ರೆ ಏನು? ಪುರುಷ್ ಅಂದ್ರೆ ಆತ್ಮ, ಆತ್ಮ ಸ್ಥಿತಿಯಲ್ಲಿ ಸ್ಥಿತಿರೋದು. ಆತ್ಮ ಸ್ಥಿತಿಯಲ್ಲಿ ಸ್ಥಿತಿದ್ದಾಗ ರೋಲ್ನ ಕರ್ಮೇಂದ್ರಿಯಗಳು ಯಾವಾಗ್ಲೂ ಸರಿಯಾದ ಕಾರ್ಯದಲ್ಲೇ ನಡೀತಾವ್, ಅವು ತಪ್ಪು ಮಾಡಕ್ ಸಾಧ್ಯ ಇಲ್ಲ.
तो पुरुषार्थी तो सदैव मंजिल को सामने रखते हुए चलते हैं ना. ಯಾರೇ ಪುರುಷಾರ್ಥಿ ಅದಾರಂದ್ರ ಮುಂದಿನ ಲಕ್ಷ್ಯ ಏನಿದೆ ಅದನ್ನ ಎದುರುಗಡೆ ಇಟ್ಕೊಂಡು ನಡೀತಾರ. वे कभी रुकते नहीं, ಹಿಮ್ಮತ್ ಉಲ್ಲಾಸ್ छोड़ते नहीं. ಧೈರ್ಯ, ತಮ್ಮ ಉಲ್ಲಾಸವನ್ನ, ಸಾಹಸವನ್ನ ಎಂದಿಗೂ ಕೂಡ ಅವರು ಬಿಟ್ಟು ನಡೆಯೋದಿಲ್ಲ. ಅಂದ್ರೆ ಪುರುಷಾರ್ಥಿ ಆಗಿದ್ದೇ ಆದ್ರ ಅವ್ರ ಆತ್ಮಸ್ಥಿತಿಯಲ್ಲಿ ಇರ್ತಾರ. ಆತ್ಮಸ್ಥಿತಿಯಲ್ಲಿ ಇದ್ದಿದ್ದೇ ಆದ್ರ ಎಂದಿಗೂ ತಪ್ಪು ಕರ್ಮಗಳನ್ನ ಮಾಡೋದಿಲ್ಲ. ಪುನಃ ಪುನಃ ದೇಹಭಾನದಲ್ಲಿ ಮುಳುಗೋದಿಲ್ಲ. ಅಂದ್ಮೇಲೆ ಅವ್ರು ಸದಾ ಉಲ್ಲಾಸ, ಧೈರ್ಯದಿಂದ ನಡೀತಾರೆ. ಧೈರ್ಯ ಇಲ್ಲ, ಉಲ್ಲಾಸ ಇಲ್ಲ, ಪದೇ ಪದೇ ತಪ್ಪುಗಳಾಗ್ತಾವಂದ್ರ ಬೇಸಿಕ್ ಪುರುಷಾರ್ಥದಲ್ಲಿ ಸ್ಥಿತ ಇಲ್ಲ ಅಂತಾನೆ ಅರ್ಥ. स्लोगन, मास्टर सर्वशक्तिवान की स्मृति में रहो, वह स्मृति ही मालिकपन की स्मृति दिलाती है. ಸದಾ ನಾನು ಆತ್ಮ, ಮಾಸ್ಟರ್ ಸರ್ವಶಕ್ತಿವಾನ್ ಇದೇನನ್ನುವಂತ ಸ್ಮೃತಿಯಲ್ಲಿ ಇದ್ದಿದ್ದೆ ಆದ್ರೆ ಈ ಸ್ಮೃತಿಯೇ ಮಾಲಿಕ್ಪನದ ಸ್ಮೃತಿಯನ್ನ ಕೊಡಿಸ್ತದೆ. ಅಂದ್ರೆ ನಾನು ಮಾಸ್ಟರ್ ಇದ್ದೀನಿ, ಈ ಶರೀರಕ್ಕೆ ಮಾಲಿಕ್ ಇದ್ದೀನಿ ಅನ್ನುವಂಥದ್ದು ಆಟೋಮೆಟಿಕ್ ನಿಮ್ ನೆನಪಿಗೆ ಬರ್ತದೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ शक्तिशाली ನೆನಪಿನ ಅನುಭವ ಮಾಡ್ರಿ. कोई भी कार्य करते या बात करते बीच बीच में संकल्प की ट्रैफिक को स्टॉप करो. ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅಂತಂದ್ರ ಮಧ್ಯ ಮಧ್ಯದಲ್ಲಿ ಸಂಕಲ್ಪಗಳ ಒಂದು ಟ್ರಾಫಿಕ್ ಜಾಮ್, ಬಹಳಷ್ಟು ಎಲ್ಲಾ ರೀತಿಯಿಂದ ವಿಚಾರಗಳು ಅಟ್ಯಾಕ್ ಮಾಡ್ತಾವಲ್ಲ, ಅದನ್ನ ಸ್ಟಾಪ್ ಮಾಡ್ರಿ. एक मिनट के लिए भी मन के संकल्पों को, चाहे शरीर द्वारा चलते हुए कर्म को बीच बीच में रोक कर भी ये प्रैक्टिस करो, तब बिंदु बाबा की पावरफुल स्टेज पर स्थित हो सकेंगे. ಭಲೇ ಶಾರೀರದ ಮೂಲಕ ಕರ್ಮ ಮಾಡ್ತಾ ಇದ್ರೂ ಕೂಡ ಮಧ್ಯ ಮಧ್ಯದಲ್ಲಿ ಈ ಪ್ರಾಕ್ಟೀಸ್ ಮಾಡ್ರಿ. ಬಿಂದು ರೂಪದ ಪವರ್ಫುಲ್ ಸ್ಟೇಜ್ ಒಳಗ ಸ್ಥಿತಿಯಲ್ಲಿ ಸ್ಥಿತ ಆಗಕ ಸಾಧ್ಯ ಆಗ್ತದ. ಜೈಸೆ ಅವ್ಯಕ್ತ ಸ್ಥಿತಿ ಮೇ रहकर कार्य करना सरल है. ಅವ್ಯಕ್ತ ಸ್ಥಿತಿಯಲ್ಲಿದ್ದು ಕಾರ್ಯ ಮಾಡೋದು ಹೇಗೆ ಸರಳ ಇದೆಯೋ ಅದೇ ರೀತಿಯಾಗಿ ಬಿಂದು ರೂಪ ಸ್ಥಿತಿಯಲ್ಲಿ ಇದ್ಕೊಂಡು ಕೂಡ ತಾವು ಯಾವುದೇ ಕಾರ್ಯ ಮಾಡೋದು ಸಹಜನೇ ಇದೆ. ಅಂಡರ್ಲೈನ್, ಬಹಳ ಗುಹ್ಯ ರಹಸ್ಯ. ಅವ್ಯಕ್ತ ಫರಿಸ್ತಾ ಸ್ಥಿತಿಯಲ್ಲಿ ಇದ್ಕೊಂಡು ಹೆಂಗ್ ಕಾರ್ಯ ಮಾಡೋದು ಸಹಜ ಇದೆಯೋ, ಬಿಂದು ನಿರಾಕಾರಿ ಸ್ಥಿತಿಯಲ್ಲಿ ಇದ್ಕೊಂಡು ಕೂಡ ಬಿಂದು ಬಾಬನ್ ಜೊತೆ ಕಂಬೈಂಡ್ ಆಗಿಯೂ ಕೂಡ ನೀವು ಯಾವುದೇ ಕಾರ್ಯವನ್ನ ಸಹಜ ಮಾಡಬಹುದು. तो यही योग की ज्वाला स्वरूप ಸ್ಥಿತಿ है. ಇದೇ ಯೋಗದ ಜ್ವಾಲಾ ಸ್ವರೂಪ ಸ್ಥಿತಿಯಾಗಿದೆ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಬಾಬಾ ಪರಮಾತ್ಮ ಸರ್ವೋಚ್ಚ ಶಕ್ತಿ ಸದ್ಗುರು ಸದಾ ನಿರಹಂಕಾರಿಯಾಗಿರುವರು. ನಿಷ್ಕಾಮ ಸೇವಾಧಾರಿ ಹಾಗೂ ಸದಾ ತಮ್ಮ ಪರಮ ಸ್ಥಿತಿಯಲ್ಲಿ, ಪರಮ ಅವಸ್ಥೆಯಲ್ಲಿ ಸ್ಥಿತರಾಗಿರುವರು. ಅದಕ್ಕಾಗಿಯೇ ಶಿವ ಸದಾ ಶಿವನೆಂಬ ಮಹಿಮೆ ಇದೆ. ನಾನು ಸಹ ಶಿವ ನಿರಾಕಾರ ತಂದೆಯ ಸಂತಾನ್, ನಿರಾಕಾರ ಆತ್ಮನಾಗಿರುವೆ. ಹೀಗಾಗಿ ಸದಾ ಈ ಸ್ಮೃತಿಯನ್ನ ಮಾಡಿಕೊಳ್ಳುತ್ತಾ ನನಗೆ ನಾನು ಪಾತ್ರದಿಂದ ಭಿನ್ನ ಮಾಡಿಕೊಂಡು ದೇಹದಿಂದ ಡಿಟ್ಯಾಚ್ಡ್ ಆಗಿ ನನ್ನ ನಿರಾಕಾರಿ ಪರಮ ಸತ್ಯದಲ್ಲಿ ಸ್ಥಿತವಾಗಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗುವೆ. ಇದೇ ನನ್ನ ಪರಮ ಗುರಿ, ಶ್ರೇಷ್ಠ ಲಕ್ಷ್ಯವೂ ಆಗಿದೆ. ಯಾಕೆಂದರೆ ಇಲ್ಲಿವರೆಗೆ ಮಾನವ ಜೀವನದಲ್ಲಿ ನನಗೆ ದೇಹವೆಂದು, ಸ್ಥೂಲ ವಸ್ತುವೆಂದು, ಸ್ಥೂಲತೆಯ ವಿಚಾರಗಳ ಕಡೆಗೆ ಗಮನ ಹರಿಸುತ್ತಿದ್ದೆ. ಈಗ ನನಗೆ ಅರ್ಥವಾಗಿದೆ, ಈ ಪಾತ್ರ ಪ್ರೀ ರೆಕಾರ್ಡೆಡ್ ಇದೆ. ಇದು ನಾನಲ್ಲ, ಇದು ನನ್ನದೂ ಅಲ್ಲ. ನಾನು ಕೇವಲ ಅಶರೀರಿ ಆತ್ಮ,
ಈ ಭೃಗುಟಿಯ ಸೀಟ್ ಮೇಲೆ ಕುಳಿತು ನನ್ನ ಅಭಿನಯ ಮಾಡುತ್ತಿರುವೆ. ಆದರೆ ನಾನು ಸದಾ ನಿರಾಕಾರಿ, ನಿರಹಂಕಾರಿಯಾಗಿರುವೆ. ಯಾಕೆಂದರೆ ಈ ನಾಟಕದಲ್ಲಿ ಏನೆಲ್ಲ ಇದೆ, ಇದು ಯಾವುದೂ ನನ್ನದಲ್ಲ. ಓಂ ಶಾಂತಿ, ಓಂ ಶಾಂತಿ.